ಏನು ಮಾಡ್ತೀರೋ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿ ಇಡಂಗೆ ಇಲ್ಲ. ನಾನು ಕತಾರಿಯಾ ಸಾಹೇಬ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ CM ಸಾಹೇಬ್ರನ್ನೂ ಮೀಟ್ ಮಾಡ್ತೀನಿ. ಆದರೆ ರೆವಿನ್ಯೂ ಮಿನಿಸ್ಟ್ರು ಮೀಟ್ ಮಾಡ್ತೀನಿ. ಅವ್ರನ್ನ ಟ್ರಾನ್ಸ್ಫರ್ ಆಗಬೇಕು. ಅವ್ರು ಆ ಜಾಗದಲ್ಲಿ ಇಟ್ಟರೆ ಕೆಲಸ ಆಗೋದಿಲ್ಲ. ಇಲ್ಲಾಂದರೆ ಹೋರಾಟ ಹೆಂಗಿರುತ್ತೆ ಅಂದರೆ, ಪ್ರತಿ ಊರಿಂದ ಲೂಟಿ ಮಾಡಿರೋದಕ್ಕೆ ಪ್ರತಿ 100-200 ಜನ ಬರೋ ಚಾನ್ಸಸ್ ಇದೆ. ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಾನು ಗಿವನ್ ಹರ್ 3-4 ಡೇಸ್ ಟೈಮ್. ಅವ್ರು ಏನಿಲ್ಲ, ಇದು ತಪ್ಪಿದೆ ನಿಮಗೆ ಬರೆದ್ರೆ ಸಾಕು. ಅದನ್ನು ಬರೆಯೋಕ್ಕೆ ಇನ್ನೂ ಮಾಡ್ತಾರೆ, ತಪ್ಪಿಸ್ಕೊಂಡು ಮಾಡಿರ್ತಾ ಇದ್ದಾರೆ. ನಾನು ಲೇಡಿ, ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಗಲಾಟೆ ಮಾಡಿದ್ರು, ಈ ಮೂಡಲ್ಲಿದ್ದಾರೆ. ನಾನು ಆಮೇಲೆ ಅವ್ರ ಮೇಲೆ 100 ಕೇಸ್ ಹಾಕ್ಸ್ತೀನಿ. ಏನೇನು ಬೈದಿದ್ದಾರೆ ಅಮ್ಮ. ನಿನ್ನೆ ನೀವು ಹೋದ್ಮೇಲೆ ನಾವು ಅದು ಇವತ್ತು ಬೆಳಿಗ್ಗೆ ನಾನು ಬರ್ತಾ ಇದ್ದಾಗ ನಮಗೆ ರಿಪೋರ್ಟ್ ಕಾಲ್ ಮಾಡಿದ್ದೀನಿ. ಅವ್ರ ಹತ್ರ ಏನೋ ಮನವಿ ಕೊಟ್ಟಿದ್ರಲ್ಲ, ಮನವಿ ಎಲ್ಲ ಪರಿಶೀಲನೆ ಮಾಡಿ ನಾವು ಹಿಂದೆ ಒಂದು ಆದೇಶ ಏನು ಮಾಡಿದ್ವಿ, ಅದರ ಪ್ರಕಾರ ಏನು ಕ್ರಮ ತಗೊಂಡಿದ್ದೀರಿ, ಪರಿಶೀಲನೆ ಏನು ಮಾಡಿದ್ದೀರಿ, ಅದನ್ನು ರಿಪೋರ್ಟ್ ಹಾಕಿ ಅಂತೇಳಿ ಕಳಿಸಿದ್ದೀವಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅದ್ರ ಬೇಸಿಸ್ ಮೇಲೆ ಅವ್ರು ಏನು ರಿಪೋರ್ಟ್ ಮಾಡ್ತಾರೆ, ಒಂದು ಪ್ರಸ್ತಾವನೆ 136(2) ಅಲ್ಲಿ ಕರೆಕ್ಷನ್ಗೆ ಏನಾದರೂ ಅಪೀಲ್ ತಗೊಳ್ರಿ ಅಂತ ಹೇಳಿ ಬರೋದ್ರಿಂದ ಸ್ವಮೋಟ ಪ್ರಕರಣ ತಗೊಂಡು ಹಿಯರಿಂಗ್ ದಟ್ಸ್ ಮೋರ್ ದನ್ ಇನ್ ಸರ್. ಆಮೇಲೆ ಇನ್ನೊಂದು ಸಬ್ಮಿಷನ್ ಸರ್, ರಿಗಾರ್ಡಿಂಗ್ ದ 52 acres ಇದರ ಲ್ಯಾಂಡ್ ಅಗಲ್ಕೊಟ್ಟೆ. ಅದರಲ್ಲಿ ನಮ್ಮಲ್ಲಿ ಏನು ಕಚೇರಿಯಲ್ಲಿ ಏನು ಲಭ್ಯ ಮಾಹಿತಿಗಳು ಏನಿದ್ವು, ರೆಕಾರ್ಡ್ ಆಫೀಸಲ್ಲಿ ಏನು ಲಭ್ಯ ಮಾಹಿತಿಗಳಿದ್ವು, ಅವ್ರನ್ನ ಪರಿಶೀಲನೆ ಮಾಡಿ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿದ್ದೀವಿ. ತೊಗೊಂಡು ಆಮೇಲೆ ಅದ್ರ ಪ್ರತಿನೂ ಈಗ ಕೊಡ್ತಾ ಇದ್ದೀವಿ. ನಾವು ಯಾರು ಪ್ರತಿ ಕೇಳ್ಕೊಂಡು ಬರ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ನಿಮ್ಗೆ ನಾನು ಒಂದು ಸ್ವಲ್ಪ ಸ್ಮಾಲ್ ಸಬ್ಮಿಷನ್ ನಮ್ಗೆ ಹೇಳ್ಬಿಟ್ಟಿದ್ರೆ ನಮ್ಮದು ಇದು ಏನೇನು ನೀವು ಡೀಟೇಲಾಗಿ ಓದ್ಕೊಳ್ಳಿ. ಅಂದರೆ ಅದರಲ್ಲಿ ಏನು ಕಂಟೆಂಟ್ಸ್ ಇದ್ದಾವೆ, ಈಗ ಮುಂಚೆ ನಿಮ್ಮ ಅನಾಲಿಸಿಸ್ ಏನಿತ್ತು, ಈಗ ನಾವು ರಿಪೋರ್ಟ್ ಕೊಟ್ಟಾದ್ಮೇಲೆ ಏನಿದೆ ಒಂಚೂರು ಕಂಪೇರ್ ಮಾಡಿ ನೋಡಿ ಹೇಳ್ತೀವಿ. ನಮ್ಗೆ ಒಂದೇ ಒಂದು ಸಬ್ಮಿಷನ್ ಇರ್ದಿದ್ದು, ಇವರು ಏನು ಹೇಳ್ತಾರೆ, ಅವರು ಗಿಫ್ಟೆಡ್ ಮಾಡಿದಾಗ ಅವ್ರ ಹೆಸರಲ್ಲಿ ಇರಲಿಲ್ಲ ಅಂತ ಇವ್ರು ಹೇಳ್ತಾರೆ. ಅದು ಗಿಫ್ಟೆಡ್ ಇದ್ದಿರಲಿ, ಅವ್ರ ಹೆಸರಲ್ಲಿ ಇದ್ದಿದ್ದು ನಿಜ, ಆಮೇಲೆ ಚೇಂಜ್ ಮಾಡಿರೋದು ನಿಜ. ಆಮೇಲೆ ಬರೀ ಒಂದು ಸೇಲ್ ಡೀಡ್ ಅಲ್ಲ, ಅಲ್ಲ ಒಂದು ಗಿಫ್ಟೆಡ್, ಅದಾದಮೇಲೆ 3 ಸೇಲ್ ಡೀಡ್ ಮಾಡಿದ್ದಾರೆ. 3 ಸೇಲ್ ಡೀಡ್ ನಿಮ್ಮ ಗಮನಕ್ಕೆ ಬಂದಿರಲ್ಲ ಅದು. ಅದಕ್ಕೆ ನಮ್ಮ ಗಮನಕ್ಕೆ ಬಂದರೆ ನಿಮಗೆಲ್ಲ ಹೇಳ್ತಾ ಇದೆ. ಆ 3 ಸೇಲ್ ಡೀಡು ಅವ್ರ ಹೆಸರಲ್ಲಿ ಇಲ್ಲ ಅಂದರೆ 3 ಸೇಲ್ ಡೀಡ್ ಹೆಂಗೆ ಆಗ್ತಾ ಇತ್ತು. ಬರೀ ಗಿಫ್ಟೆಡ್ ಆಗಿದ್ರೆ ನೀವು ಹೇಳೋದು ಸರಿ. ನೆಕ್ಸ್ಟ್ ಇದೆಲ್ಲ ನಲ್ ಆ್ಯಂಡ್ ವೈಡ್ ಆಗಿಬಿಡುತ್ತೆ ಸರ್. ಯಾವಾಗ ಗೌರ್ಮೆಂಟ್ಗೆ ವೆಸ್ಟ್ ಆಗುತ್ತೆ ಅಲ್ವಾ, 59 ಗೌರ್ಮೆಂಟ್ಗೆ ರಿಸ್ಯೂಮ್ ಆದಮೇಲೆ ಎಲ್ಲ ಹೊಟ್ಟೋಯ್ತು. ಇದೆಲ್ಲ ನಲ್ ಆ್ಯಂಡ್ ವೈಡ್ ಆಯಿತು. ನಮ್ಗೆ ಸೇಲ್ ಇದು ಯಾವುದೂ ವ್ಯಾಲಿಡ್ ಇಲ್ಲ. ಆಮೇಲೆ ಇವ್ರ ಪಾತ್ರ ಏನು, ಹೆಂಗೆ ಇವ್ರು ಬರುತ್ತೆ ಅಂದರೆ, ಇವ್ರು ಇನಾಮ್ DC ಮುಂದೆ ಹೋಗಿ, ಇದೇ ಶ್ರೀನಿವಾಸ್ ಹೋಗಿ ಬರೀ 140 ಎಕರೆಗೆ ಅಪ್ಲಿಕೇಶನ್ ಹಾಕೋದು. ನಿಮ್ಮ ಗಮನದಲ್ಲಿ ಟೋಟಲ್ ಜೋಡಿ ಬರ್ಕೊಳ್ಬೇಕಾದ್ರೆ ಇನ್ನು 51 ಎಕರೆ ಸ್ಕೂಲ್ ಜಮೀನದು, ಸ್ಕೂಲ್ ಪೊಸಿಷನ್ ಇದೆ ಅಂತ ಹೇಳಿಕೆ ಕೂಡ ಕೊಡ್ತೀನಿ ನಿಮಗೆ. ಸ್ಕೂಲ್ ಈಗ ನಿಮ್ಮ ವರ್ಷ ನೀವು ಹೇಳಿದ್ರಿ, ನಮ್ಗೆ ಅಫಿಷಿಯಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ, ಅಧಿಕೃತವಾಗಿ ಏನು ದಾಖಲೆಗಳು ಲಭ್ಯ ಇದಾವಲ್ಲ ಅವನ್ನೆಲ್ಲ, ಆ ದಾಖಲೆಗಳೆಲ್ಲ ನೀವು ಗಮನಿಸ್ತಂಗಿಲ್ಲ. ಎಲ್ಲರೂ ಗಮನಿಸಿ ಹೇಳ್ತಿದ್ರು. ನಮ್ಮಲ್ಲಿ ಏನು ಲಭ್ಯ ಇರುವಂಥ ದಾಖಲೆಗಳು ನೀವು ಕೊಟ್ಟಿರೋದೆ, ಆನ್ಲೈನ್ ತಗೊಂಡಿರೋದು. ನಾನು ಅದೇ ಸರ್, ಈಗ ಅವ್ರನ್ನ ನಾವು ಕಂಪೈಲ್ ಮಾಡಿ ನಾವು ಒಂದು ವರದಿ ಥರ DC ಅವ್ರಿಗೆ ಕೊಟ್ಟಿದ್ದೀವಿ. ನಾನು ನಿಮ್ಗೆ ಸಬ್ಮಿಟ್ ಮಾಡೋಗಿರ್ತೀನಿ, ಮತ್ತೆ ಅದನ್ನ ಬಿಡಲ್ಲ. ಮತ್ತೆ ಇವ್ರು ಏನು ಹೇಳಿದ್ರು ಕೇಳೋದು. ಮತ್ತೆ ಅಡಿಷನಲ್ ಆಗಿ ಏನಾದ್ರು ಪೂರಕ ದಾಖಲೆಗಳು ಏನಾದರೂ ಮಾಹಿತಿಗಳು ನಿಮ್ಮ ಹತ್ರ ಇದ್ದು ಅಂತ ನಾನು ನಿಮ್ಗೆ ತಂದ್ಕೊಡ್ತೀನಿ. ಅವ್ರನ್ನ ನಾವು ಮತ್ತೆ ಅವರ ಅವಗಾಹನೆಗೆ ಸಲ್ಲಿಸ್ತೀವಿ. These are the 2 documents. ನಿಮ್ಗೆ ಓರಲ್ ಆಗಿ ಹೇಳಿರ್ತೀನಿ, ನಾನು ರೇಟಿಂಗ್ ಕೊಡ್ತೀನಿ, ಆಮೇಲೆ ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ಇನಾಮ್ ಅಬಲಿಷನ್ DC ಮುಂದೆ ಹೋಗಿ 51 ಎಕರೆ ಇದು ಸ್ಕೂಲ್ ಜಮೀನು, ಪೊಸಿಷನ್ ಕೂಡ ಸ್ಕೂಲಲ್ಲಿ ಇದೆ ಅಂತ ಹೇಳಿದ್ದಾರೆ. ಸ್ಕೂಲ್ ಇದೆ ಅಲ್ಲಿ ಅಂತ ಒಂದು. ಎರಡನೇದು 2 ಆರ್ಡರ್ ಆಗಿದ್ದಾರೆ. 2 ಆರ್ಡರ್ ಆಗಿದೆ. ಒಂದು ಫೋರ್ಜ್ ಅಂತ ಕಾಣಿಸುತ್ತೆ. ಅವ್ರು ಹಾಕಿರೋದು ಅಪ್ಲಿಕೇಶನ್ ಓನ್ಲಿ 140 ಎಕರ್ಸ್ಗೆ, 240 ಎಕರ್ಸ್ ಅವ್ರಿಗೆ ಹೆಂಗಾಯ್ತು ಅದನ್ನ ಗಮನಿಸಿ. ವಿತ್ ಡಾಕ್ಯುಮೆಂಟ್ಸ್ ಬಂದು ನಾನು ಕೊಡ್ತೀನಿ. ಪ್ಲೀಸ್ ಸರ್, ನಾನು ನಿಮ್ಗಳಿಗೆಲ್ಲ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ನೀವು ಈ ಥರ ಹೇಳಿದ್ರಲ್ಲ ಸಾಕು. ಆ ಸ್ಕೂಲ್ ಜಮೀನಲ್ಲಿ ನಾವು ಕಾಂಪ್ರಮೈಸ್ ಆಗಂಗೆ ಇಲ್ಲ ಸರ್. ದಯವಿಟ್ಟು ನಿಮ್ಗೆ ಏನಾರ ಒತ್ತಡ ಬಂದಿದ್ರು, ಏನು ಒತ್ತಡ ಇಲ್ಲ, ನಾವು ಯಾವುದು ಒತ್ತಡಕ್ಕೆ ಪ್ಲೀಸ್, ಆಮೇಲೆ ಯಾವುದೇ ಬೆದರಿಕೆಗಳಿಗೆ ಮನೆಯಂಗಿಲ್ಲ. ಆಮೇಲೆ ಸರ್ಕಾರ ಕೆಲಸ ಮಾಡೋರು, ಸರ್ಕಾರದ ಕಾಯ್ದೆ ಕಾನೂನು ಏನಿದ್ದಾರೆ ಅವ್ರು ಫಾಲೋ ಮಾಡಿ. ನಿಮ್ಮ ಹೆಸರು ಶಾಶ್ವತ ಉಳಿತೆ, ನಿಮ್ಮ ಮಕ್ಕಳು ಕೂಡ ನೀವು ನಾಳೆ ಹೇಳ್ಬೋದು
52 ಎಕರೆ ಉಳಿಸಿದಿನಲ್ಲಿ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ಬೋದು. 100 ಹೇಳಿದ್ವಿ ಸಾಕಷ್ಟು ಜಮೀನು, ಸರ್ಕಾರಿ ಜಮೀನುಗಳು ಏನೇನು ಈಗ ಅಕ್ರಮ ಖಾತೆಗಳೆಲ್ಲ ಆಗಿದ್ದು ಅವನ್ನೆಲ್ಲ ಅಡಸು ಮಾಡಿದ್ವಿ ಪ್ಲೀಸ್ ಸುಮಾರು ಪ್ರಕರಣದಲ್ಲಿ ನ್ಯೂಸ್ ಪೇಪರ್ ಹಂಬಲ್ ರಿಕ್ವೆಸ್ಟ್ ವಿತ್ ಮೈ ಫೋಲ್ಡೆಡ್ ಹ್ಯಾಂಡ್ಸ್. ಯಾವುದೇ ನಾವು ಕೆಲಸ ಮಾಡಬೇಕಾದ್ರೂ ಕಾನೂನು ವ್ಯಾಪ್ತಿ ಒಳಗೆ, ಕಾನೂನು ವ್ಯಾಪ್ತಿ ಬಿಟ್ಟು ನೀವು ಇಷ್ಟು ಕೂಡ ಮಾಡಬೇಕು. ನಾನು ಕಾನೂನು ವ್ಯಾಪ್ತಿಲೇ ಹೇಳ್ತಾ ಇರೋದು. ಇಟ್ಸ್ ವೆರಿ ಕ್ಲಿಯರ್. 51 ಎಕರೆ ಇರೋದು, ಅವ್ರಿಗೆ 12 ಜನ ಮಕ್ಳು ಇರೋದು, ಹೆಸರು, ಅವ್ರು ಹೆಂಗೆ ಪಾರ್ಟಿಷನ್ ಮಾಡಿದ್ರು ನಿಮ್ಗೆ ಇನ್ನೂ ಅದ್ರಲ್ಲಿ ಗೊತ್ತಿಲ್ಲ. ಇನ್ನೂ 8 ಎಕರೆ ಗ್ರಾಮ್ ಠಾಣ ಕೂಡ ಹಂಗೆ ಬೋಗಸ್ ಮಾಡ್ಕೊಂಡಿದ್ದಾರೆ. ಸ್ಟಾಪ್ ಇಟ್. RDPR ಹೋಗಿ ನಿಲ್ಸಿದೀವಿ. ಏನು ಗ್ರಾಮ್ ಠಾಣ ಅಂದರೆ 60-40 ಮಾಡ್ಕೋಬೋದು, 30-40 ಮಾಡ್ಕೋಬೋದು. 27 ಗುಂಟೆ ಒಬ್ಬರ ಹೆಸರಿಗೆ, 26 ಗುಂಟೆ ಒಬ್ಬರ ಹೆಸರಿಗೆ, 23 ಗುಂಟೆ ಏನಿಲ್ಲ, ಒಂದು ರಿಜಿಸ್ಟ್ರಲ್ಲಿ ಹೆಸರು ಬರೆಯೋದು, ಇದು 120ಕ್ಕೆ 180 ಬರ್ಕೊಳ್ಳೋದು ಮಾಡ್ಕೊಳ್ಳೋದು. 9-10 ಮಾಡಿಲ್ಲ, ಬರೀ ಅದು ಮಾಡಿ ಇಟ್ಬಿಟ್ಟಿದ್ದಾರೆ. ಅದನ್ನ ನಿಲ್ಸಿದೀವಿ. ನಾನು ಖರ್ಗೆ ಅವರಿದ್ದಾಗ ಹೋಗಿ ಹೇಳಿದೆ, ಅವ್ರಿಗೆ ಮಾತಾಡಿದೆ, ಇಂಥದಕ್ಕೆಲ್ಲ ನಾನು ಆಸ್ಪದ ಕೊಡಲ್ಲ ಅಂತೇಳಿ ಅವ್ರಿಗೆ ನಿಲ್ಸಿದ್ದಾರೆ. ರೆಕಾರ್ಡ್ಸ್ ಎಲ್ಲ ಆಗಿದೆ. ಇದು ಕೂಡ ಹಂಗೆ. ಇನ್ನೊಂದು ಅದರಲ್ಲಿ ನೀವು AC ಆಗಿರೋದ್ರಿಂದ ಪೂರ್ತಿ ಮ್ಯಾಪ್ ತೋರಿಸಿದ್ದೀನಿ. ರಾಜಕಾರಣಿಗಳು ಎಲ್ಲ ಹಿಂಗೆ ಹೋಗಿದೆ. ಎಲ್ಲರಿಗೂ ಕಾಪಾಡ ಕೊಟ್ಟಿದೆ. ಸ್ಮಶಾನ ಇದೆ, ಒಳಗಡೆ ಕೆರೆಗಳಿದೆ, ಅಲ್ಲಿ ಏನು ಬಿಡಲ್ಲ. ದೊಡ್ಡ ಗಲಾಟೆ ಆಗುತ್ತೆ. ಒತ್ತುವರಿ ಇದೆಯಲ್ಲ ಅದನ್ನೆಲ್ಲ ಸರ್ವೆ ಇಲಾಖೆಯಿಂದ ನಾವು ಸರ್ವೆನೂ ಮಾಡಿಸಿದ್ದೀವಿ. ಮಾಡಿಸಿ ಎಲ್ಲಿ ಒತ್ತುವರಿ ಇದೆಯಲ್ಲ ಅದನ್ನು ತೆರವುಗೊಳಿಸ್ರಿ ಅಂತ ಹೇಳಿ ಆಲ್ರೆಡಿ ನಾವು ತಹಸೀಲ್ದಾರಿಗೆ ಬರೋದಾಗಿದೆ. ಪ್ಲೀಸ್ ಸರ್, ಇವ್ರು ಹೋಗಲ್ಲ. ನಮ್ಮ ಸನ್ಮಾನ್ಯ ತಹಸೀಲ್ದಾರ್ ಅವರು ಅಂಥದಕ್ಕೆಲ್ಲ ಹೋಗೋದೇ ಇಲ್ಲ. ಇಂಥವೇ ಜಾಸ್ತಿ. ಅವರ ರವಿ ಇನ್ನೊಂದು ಹೆಚ್ಚುವರಿ ಡಾಕ್ಯುಮೆಂಟ್ ಕೊಡ್ತಾ ಇದ್ದಾರೆ ರಿಪೋರ್ಟಿಂಗ್ ಅಟೆಂಡ್ ನೋಡಿ, ಇದು ಸೇರಿಸ್ಬಿಟ್ಟಿದ್ದಾರೆ. ನೋಡಿ ನೋಡಿ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ. ಔಟ್ ಆಫ್ ವಿಚ್ ಎಲ್ಲ ಹೊಸ ಬರ್ದಿರೋದು. ಫಾರಂ ನಂಬರ್ 8 ನಾನು ಹೇಳ್ತೀನಿ, ಯಾವುದಾದ್ರು ವಿಡಿಯೋಲಿ 8 ಬರ್ದಿದ್ದೀರಾ ಅಂತ ಕೇಳ್ತೀನಿ. ನೋಡಿ ಬರ್ದಿದ್ದೀವಿ ಅಂತ ಇವಾಗ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಉಳ್ದೋಗುತ್ತೆ. 18 ಎಕರ್ಸ್ ಈ ದಲಿತರು, ಯಾರೋ ಬಡವರಿಗೆ ಸೈಟ್ಸ್ ಆಗುತ್ತೆ. ಒಳ್ಳೆ ಜಾಗ, ನೀವೇ ಬಂದು ನಿಲ್ಲಿಸಿ ಅದನ್ನ ಅದ್ರ ಇದಕ್ಕೆ ಮಾಡಿ ನಿಮ್ಮ ಹೆಸರು ಉಳ್ದೋಗುತ್ತೆ. ಸಾವಿರಾರು ಜನ, 108 ಜನ 100 ಕೆಲ್ಸಕ್ಕೆ ಬರ್ತಾರೆ. ಇಂಥ ವಿಷಯಗಳೆಲ್ಲ ಒಂಥರ ನಿಮ್ಮ ಮಾರ್ಕ್ ಬಿಟ್ಟು ಹೋಗಿ ಸರ್. ಸ್ಕೂಲ್ ಜಮೀನು ಆಯ್ತು, ಏನೇ ಇದ್ರು ನಾವು ಕೂಲಂಕುಷವಾಗಿ ಅವ್ರ ಹತ್ರ ವರದಿ ತಗೊಂಡು ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿ ಕ್ರಮ ತಗೊಂಡು 83, 84 ಅಲ್ಲಿ ಇದು ಗೋಮಾಳ ಅಂತ AC ಸಾಹೇಬ್ರೆ ಆರ್ಡರ್ ಮಾಡಿದ್ದಾರೆ ಸರ್. ನಮ್ಮ AC ಸಾಹೇಬ್ರೆ ಇದು ಇದೆಯಾ ಅದರಲ್ಲಿ ರವಿ ಅವರೇ? ಅದು ಕೊಟ್ಟಿದ್ರಲ್ಲ. ಒಂದು ಪ್ರಕರಣ ಆಗುತ್ತೆ, ಇದು ಗೋಮಾಳ ಅಂತೇಳಿ ವಜಾ ಮಾಡ್ತಾರೆ. ಆ ಸರ್ವೆ ನಂಬರ್ ಅಲ್ಲ, ಈಗ ಏನು ಗ್ರಾಂಟ್ ಸೇಮ್ ಸರ್ವೆ ನಂಬರ್ 83, 84 ಅಲ್ಲಿ ಬಿಫೋರ್ ಅಸಿಸ್ಟೆಂಟ್ ಕಮಿಷನರ್ ಆದೇಶ ಆಗ್ತದೆ. ಅವರು ನಾವು ಕಲ್ಟಿವೇಟ್ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ. ಯಾರು ಪಿಟಿಷನರು, ರೆಸ್ಪಾಂಡೆಂಟು ನಾನ್ ಪೊಸಿಷನ್ ಇದೆ ಅಂತಾರೆ. ಕೊನೆಗೆ ರೆಸ್ಪಾಂಡೆಂಟು ಯಾರು ಕೂಡ ಅನ್ಲೆಸ್ ಅಂಟಿಲ್ ಗ್ರಾಂಟ್ ಆಗೋವರೆಗೂ ಯಾರು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಇವರಿಗೆ ಡೈರೆಕ್ಷನ್ ಕೊಡ್ತಾರೆ, ಯಾರು ಅಪೀಲೆಂಟ್ಗೆ. ಆರ್ಡರ್ ಅಲ್ಲೇ ಪ್ರೂವ್ ಆಗ್ಬಿಡ್ತು. ಆಯ್ತು ಸರ್, ವಿಲ್ ಗೋ ಥ್ರೂ ಆಲ್ ದಿ ರೆಕಾರ್ಡ್ ಸರ್. 83 ಅಲ್ಲಿ 84 ಅಲ್ಲಿ ಅದಾದ್ರೆ ಆರ್ಡರ್ ಆದ್ರೆ ಇದು ಏನು 14/1/1963 ಅಲ್ಲಿ ಇನಾಮಾಬಿಲೇಷನ್ ಆದೇಶ ಇದ್ದಿದ್ರೆ ಬರ್ತಾ ಇತ್ತು ಅಂತ. ಅಲ್ಲ, ಇಲ್ಲಿ ಏನೇನು ಡಿಸ್ಕ್ರಿಪನ್ಸಿ ಇದಾವೆ ಇದರಲ್ಲಿ, ಆಮೇಲೆ ಏನೋ ಮಿಸ್ಟೇಕ್ಸ್ ಅವನ್ನೆಲ್ಲ ನಾವು ಪರಿಶೀಲನೆ ಕ್ರಕ್ಸ್ ಆಫ್ ದಿ ಕೇಸ್ ಅದು. ಇದು 5ನೇ ಕ್ಲಾಸ್ ಹುಡುಗನ ಕೇಳಿದ್ರೆ ಇದು ಮೋಸ ಅಂತ ಗೊತ್ತಾಗುತ್ತೆ. ನಾನು ಗ್ರಾಜುಯೇಟ್ ಆಗಿರ್ಬೇಕಿಲ್ಲ, 5ನೇ ಕ್ಲಾಸ್ ಹುಡುಗನಿಗೆ 3 ಸತಿ ಹೇಳ್ಬಿಟ್ರೆ ಇಲ್ಲಿ ತಿಂದಿರೋದೆಲ್ಲ ಗೊತ್ತಾಗ್ಬಿಡುತ್ತೆ. ಆಯ್ತು, ಪರಿಶೀಲನೆ ಮಾಡ್ತೀವಿ ಸರ್. ನಮ್ಮ ಸ್ಕೂಲ್ ಜಮೀನ್ ಸಾಧ್ಯತೆ ಇದೆ. ಸ್ಕೂಲ್ ಜಮೀನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಇಟ್ಕೊಳ್ಳಿ ದಯವಿಟ್ಟು. ಅಲ್ಲಿ ಯಾರಿಗೂ ಲಾಸ್ ಇಲ್ಲ. ಆಮೇಲೆ ಯಾರಿಗೂ ಲಾಸ್ ಇಲ್ಲ ಸರ್. ನಾವು ಯಾರೋ ಪರವಾಗಿಲ್ಲ, ಯಾರು ವಿರುದ್ಧವಾಗಿಲ್ಲ. ಆಮೇಲೆ ಕಾಯ್ದೆ ಕಾನೂನು ಏನಿರುತ್ತೆ ಆ ಪ್ರಕಾರ ಕೆಲಸ ಮಾಡ್ತೀವಿ. ನಮ್ಮ ಹಂತದಲ್ಲಿ ಆಗುವಂಥದ್ದು ನಮ್ಮ ಹಂತದಲ್ಲಿ ಮಾಡ್ತೀವಿ. ನಿಮ್ಮ ಹಂತದಲ್ಲೇ ಏನಾದ್ರು ಮೇಲಾಧಿಕಾರಿಗಳ ಹಂತದಲ್ಲಿ ಆಗುವಂಥದ್ದು ಅವ್ರ ಪ್ರಸ್ತಾವನೆ ಸಲ್ಲಿಸ್ತೀವಿ. ನಿಮ್ಮ ಹಂತದಲ್ಲೇ ಆಗಲಿ, ಹೈಕೋರ್ಟ್ಗೆ ಹೋಗೋ ಅಂತ ಬಿಡಬೇಡಿ. ಫೋಲ್ಡೆಡ್ ಹ್ಯಾಂಡ್ಸ್.